ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಮ್ಮನೇಲಿ ಯುಗಾದಿ ಹಬ್ಬದ ವಸ್ತುಡ್ಕು ಅಂದರೆ ನಾನ್ ವೆಜ್ ಊಟ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಮಂಡ್ಯ ಸೈಡಲ್ಲೆಲ್ಲ ವಸ್ತುಡ್ಕು ಅಂತ ಹೇಳ್ತಾರೆ ಅದಕ್ಕೆ. ಇವತ್ತು ಹಬ್ಬ ಆದ ಬೆಳಗ್ಗೆ ನೆಕ್ಸ್ಟ್ ಡೇದು ಇದು ಲಾಕ್ಸಿದು. ಅದಕ್ಕೆ ಮನೆಗೆ ಸ್ವಲ್ಪ ಸಾಮಾನೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತಂದಿಟ್ಟಿದ್ದೀನಿ. ಅಂಗಡಿಗೆ ಹೋಗಿದೆ, ಮಟನ್ ತಂದೆ, ಚಿಕನ್ ತಂದೆ. ನೋಡಿರಿ, ಮಟನ್ ಇದು 1 kg ಮಟನ್ ತನ್ನ, 1.5 kg ಚಿಕನ್ ತನ್ನ. ಈಗ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಪ್ರತಿಯೊಂದು ಸಾಮಾನು ಬೇಕಾಗಿತ್ತು. ಅಂಗಡಿಗೆ ಹೋಗಿ ಎಲ್ಲ ತಂದೆ. ಬೆಳಗ್ಗೆ ಹೋಗಿ ಇವತ್ತು ರಜೆ ಹಾಕಿದೆ, ಕೆಲಸಕ್ಕೆ ಹೋಗಿರಲಿಲ್ಲ. ಒಂದು ದಿನನಾದರೂ ಫ್ರೀ ಆಗಿರವ ಅಂತ ಮನೆಯಲ್ಲೇ ಇದ್ದೆ ಇವತ್ತು. ನೋಡಿ, ಇದನ್ನು 1 kg ಮಟನ್ ತಂದಿದ್ನಲ್ಲ, ನೋಡಿ ಈ ಥರ ಕಟ್ ಮಾಡವ್ರೆ ಚಿಕ್ಕ ಚಿಕ್ಕ ಪೀಸಾಗಿ. ನಾವು ಯಾವ ಸೈಜ್ ಬೇಕಾದರೂ ಕಟ್ ಮಾಡಿಕೊಡ್ತಾರೆ ಅವರು. ಬಿರಿಯಾನಿಗಾದರೆ ಸ್ವಲ್ಪ ದೊಡ್ಡ ಸೈಜ್ ಬೇಕು. ಇದಕ್ಕೆ ಸ್ವಲ್ಪ ಸಾಂಬಾರಲ್ವ, ಇಡ್ಲಿ ಸಾಂಬಾರು ಮಾಡ್ತಾ ಇರೋದು. ಇಡ್ಲಿ ಮಟನ್ ಸಾರು, ಸಾಂಬಾರಲ್ಲ ಮಟನ್ ಸಾರು. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ನಮಗೆ ಯುಗಾದಿ ಹಬ್ಬದ ವಸ್ತುಡ್ಕಂದ್ರೆ ತುಂಬ ಇಷ್ಟ. ಯುಗಾದಿ ಹಬ್ಬ ಅಂದ್ರೇ ನಮಗೆ ತುಂಬ ಇಷ್ಟ. ಅದು ನೆಕ್ಸ್ಟ್ ಡೇ ಇರ್ತದಲ್ಲ, ಅದು ಇನ್ನೂ ತುಂಬ ಇಷ್ಟ. ನೆಕ್ಸ್ಟ್ ಡೇನೇ ನಮಗೆ ತುಂಬ ಇಷ್ಟ. ಇನ್ನು ಹಬ್ಬದ ದಿನ ಒಬ್ಬಟ್ಟು ಮಾಡ್ತೀವಿ. ಒಬ್ಬಟ್ಟು ಮಾಡಿದೆ. ಏನೇನು ಮಾಡಿದೆ ಗೊತ್ತಾ? ಒಬ್ಬಟ್ಟು ಮಾಡಿದ್ದು, ಆಮೇಲೆ ಪಲಾವ್ ಅನ್ನ ಸಾರು, ಒಬ್ಬಟ್ಟು, ಹೆಸರುಬೇಳೆ, ಹಪ್ಪಳ, ಉಪ್ಪಿನಕಾಯಿ, ಆಮೇಲೆ 2 ಥರ ಪಲ್ಯ ಮಾಡಿದೆ ಹಬ್ಬದ ದಿನ. ಅದು ತಿಂದು ಅದಾದ ನೆಕ್ಸ್ಟ್ ಡೇ ಲಾಗ್ಸಿದು. ಅದು ಹಬ್ಬದ ದಿನ ಮಾಡೋಕ್ಕಾಗಿಲ್ಲ, ಅದು ನನ್ನ ಮಗಳು ಮಾಡಿದ್ಲು ಆ ವಿಡಿಯೋ. ಇದು ನಾನು ನೆಕ್ಸ್ಟ್ ಡೇ ಅವಳು ಮಲ್ಕೊಂಡಿದ್ಲು, ಅದಕ್ಕೆ ನಾನು ವಿಡಿಯೋ ಮಾಡಿದೆ ಇದನ್ನು. ನಿಮ್ಮ ಕಡೆ ಹಬ್ಬದ್ದು ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವಾಗ ಅರಿಶಿನ ಹಾಕಿ ತೊಳಿತಾ ಇದ್ದೀನಿ ಮಟನ್ನ. ಅರಿಶಿನ ಹಾಕಿ ತೊಳೆದ್ರೆ ಕೌಚಿರೋದಿಲ್ಲ, ಅದು ಸ್ಮೆಲ್ ಇರೋದಿಲ್ಲ. ಅದಕ್ಕೆ ಅರಿಶಿನ ಹಾಕಿ ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿ ತೊಳಿಬೇಕು ಅದನ್ನು. ಆವಾಗಲೇ ಚೆನ್ನಾಗಿರೋದು. ಇಲ್ಲಾಂದರೆ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಅದು ಸ್ಮೆಲ್ ಬರ್ತಾ ಇರ್ತದೆ. ಇಡ್ಲಿ ಮಟನ್ ಸಾರು ಏನು ಸಖತ್ತಾಗಿತ್ತು ಗೊತ್ತಾ? ಬೆಳಿಗ್ಗೆನೇ 10:30 ಆಗೋಯ್ತು. ಹಾಗಾದ್ರೂ ಸುಮಾರು ಜನ ಲೈವ್ಗೆಲ್ಲ ಹೋಗಿ ಸಪೋರ್ಟ್ ಮಾಡಿ ಆಮೇಲೆ ನಾನು ಕೂತ್ಕೊಂಡೆ ಎಲ್ಲ ರೆಡಿ ಮಾಡೋಕ್ಕೆ. ಅಂಗಡಿಗೆ ಹೋಗಿ ನಾವು ಎಷ್ಟು ಸಲ ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿರ್ತದೆ ಮಟನ್. ಇಲ್ಲಾಂದರೆ ಹಂಗೆ ಗಬ್ಬಿರ್ತದೆ ಅದು ಮಟನ್ದು. ಅದಕ್ಕೆ ಚೆನ್ನಾಗಿ ಅರಿಶಿನ ಹಾಕಿ ತೊಳೆದೆ. ಒಬ್ಬೊಬ್ರು ಊರ ಕಡೆ ವಸ್ತುಡ್ಕ ಅನ್ನೋದೇ ಗೊತ್ತಿಲ್ಲ. ವಸ್ತುಡ್ಕ ಅಂದರೆ ಏನು ಅಂತ ಕೇಳ್ತಾರೆ. ನಮ್ಮ ಲೈವಲ್ಲೆಲ್ಲ ಸುಮಾರು ಜನ ಹಂಗಂದವ್ರೆ. ವಸ್ತುಡ್ಕ ಹಂಗಂದ್ರೆ ಏನು ಅಂತ. ಅದು ಬೇರೆ ಹಬ್ಬ ಭಾನುವಾರ ಬೀಳ್ತಾ ಸೋಮವಾರ ವಸ್ತುಡ್ಕ. ಸೋಮವಾರ ನಾವು ತಿನ್ನೋದಿಲ್ಲ, ಸೋಮವಾರ ಯಾರು ಮಾಡೋದಿಲ್ಲ. ಅದು ನೆಕ್ಸ್ಟ್ ಡೇ ಇನ್ನು ಮಂಗಳವಾರ 3 ದಿನಕ್ಕೆ ಬಿದ್ದಿದ್ದು ಅದು. ಅದಕ್ಕೆ ಅವತ್ತು ರಜೆ ಹಾಕಿದೆ. ನೋಡಿರಿ, 1.5 kg ಚಿಕನ್ ತಂದೆ. ಚಿಕನ್ ಬಂದ್ಬಿಟ್ಟು ಬಿರಿಯಾನಿ ಕಬಾಬ್ ಮಾಡ್ತೀನಿ ಇದಕ್ಕೆ. ಇದು ಮಧ್ಯಾಹ್ನ ಊಟಕ್ಕೆ. ಇದು ಮಟನ್ನು ಈಗ ಬೆಳಗ್ಗೆ ನಾಷ್ಟಕ್ಕೆ. ಇದನ್ನು ಮೀಡಿಯಮ್ ಪೀಸಾಗಿ ಓಡಿಸಿದ್ದೀನಿ ಕಬಾಬು ಬಿರಿಯಾನಿಗೆ. ಅದನ್ನು ಸ್ವಲ್ಪ ಅರಿಶಿನ ಹಾಕಿ ನೆನೆಸಿಡ್ತೀನಿ. ಇವಾಗ ಮಟನ್ ಸಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕು. ತುಂಬ ಕೆಲಸ. ಅಡುಗೆ ಮಾಡೋದೇ ಅಷ್ಟೊತ್ತಾಗೋಯ್ತು. ಅಡುಗೆ ಮಾಡಿ, ಊಟ ಮಾಡಿ, ನಾಷ್ಟ ಮಾಡಿ, ಕುದಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಿಮ್ಮೂರ ಸೈಡ್ ಹಬ್ಬದಲ್ಲಿ ಏನೇನು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಟನ್ ಮಾಡ್ತೀರಾ, ಚಿಕನ್ ಮಾಡ್ತೀರಾ? ಒಬ್ಬೊಬ್ಬರು ಮಾಡೋದೇ ಇಲ್ವಲ್ಲ. ಅದಕ್ಕೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮೂರು ಮಂಡ್ಯ ಸೈಡಲ್ಲೆಲ್ಲ ಯುಗಾದಿ ಹಬ್ಬ, ಸಂಕ್ರಾಂತಿ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸಂಕ್ರಾಂತಿ ವಸ್ತುಡ್ಕು ನಾವು ಇದೇ ಥರ ಮಾಡ್ತೀವಿ. ಸಂಕ್ರಾಂತಿಗೆ ಯುಗಾದಿ ಇವೆರಡೇ ಹಬ್ಬಕ್ಕೆ ನಾವು ಚೆನ್ನಾಗಿ ಮಾಡೋದು ಮಟನ್ ವಸ್ತುಡ್ಕ. ಇನ್ನೆಲ್ಲ ಮಾಮೂಲಿ ಹಬ್ಬಕ್ಕೆಲ್ಲ ಮಾಮೂಲಿ. ಇನ್ನು ಮಹಾಲಿ ಅಮಾವಾಸ್ಯೆಗೆ ಮಾಮೂಲಿ ಮಾಡ್ತೀವಿ, ಮಟನ್ನೇ ಮಾಡೋದು. ಅದಕ್ಕೂ ಅದು ಹಿರಿಯರು ತೀರೋಗಿರ್ತಾರಲ್ಲ ಅವ್ರಿಗೆ ಪೂಜೆ ಮಾಡೋದು. ಇನ್ನು ಈ ವಸ್ತುಡ್ಕು ಅಂದರೆ ಯುಗಾದಿ ಹಬ್ಬ ಆ್ಯಂಡ್ ಸಂಕ್ರಾಂತಿ. ಇಡ್ಲಿಗೂ ರೆಡಿ ಮಾಡ್ತೀನಿ ಇವಾಗ. ಅದನ್ನು ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು.
ಆಲ್ರೆಡಿ ನಾನು ಮಟನ್ ಸಾರು ಮಾಡಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ, ಯಾವ ಥರ ಎಷ್ಟೆಷ್ಟು ಯಾವ್ಯಾವುದು ಎಷ್ಟೆಷ್ಟು ಹಾಕಬೇಕು ಅನ್ನೋದು. ಇದು ಲಾಗ್ಸ್ ಮಾಡ್ತಾ ಇರೋದು ನಾನು, ಅದಕ್ಕೆ ಫೇಸ್ ತೋರಿಸ್ಕೊಂಡು ಕುಕ್ಕಿಂಗ್ ಮಾಡೋದು ಒಂದು ಇರಲಿಲ್ಲ ಅಂತ ನಾವು ಈ ಥರ ಮಾಡ್ತಾಯಿದ್ದೀವಿ. ಈಗ ಇನ್ನೊಂದು ಸ್ಟವಲ್ಲಿ ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದು ಕ್ಯಾಮ್ರಾ ನಾನು ಈ ಸೈಡ್ ಇಟ್ಟರೆ ಬೆಳಕು ಆ ಥರ ಕಾಣಿಸುತ್ತೆ. ಕುಕ್ಕರಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದೆ. ಈಗ ಅದಕ್ಕೆ ಈರುಳ್ಳಿ ಫ್ರೈ ಆಯಿತು. ಇವಾಗ ಟೊಮೊಟೊನು ಫ್ರೈ ಮಾಡ್ತಾಯಿದ್ದೀನಿ. ಒಂದು 3 ಟೊಮೊಟೊ ಹಾಕೊಂಡಿದ್ದೆ, ಮೀಡಿಯಮ್ ಸೈಜ್ದ ಒಂದು ಮೂರು ಟೊಮೊಟೊ ಸಾಕು 1 kg ಮಟನ್ಗೆ. ಇದಕ್ಕೆ ಈರುಳ್ಳಿ ಹಾಕಿದ್ನಲ್ಲ ಅದು ಫ್ರೈ ಮಾಡ್ತಾಯಿದ್ದೆ. ಇವಾಗ ಮಟನ್ ಹಾಕಿ ಫಸ್ಟ್ ಎಣ್ಣೆಲೆ ಈರುಳ್ಳಿ ಎಣ್ಣೆ ಮಟನ್ 3 ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಅದರಲ್ಲಿ ನೀರು ಇರ್ತದಲ್ಲ, ನೀರೆಲ್ಲ ಹೋಗಬೇಕು. ಈ ಮಟನ್ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತು. ಒಂದೊಂದು ಸಲ ಮಟನ್ ಕೊಡ್ತಾರೆ, ಟೇಸ್ಟೇ ಬರೋದಿಲ್ಲ. ಅದು ಯಾವ್ಯಾವ ಮರಿ ಕುಯ್ತಾರೋ ಅವರು, ಚೆನ್ನಾಗೇ ಇರೋದಿಲ್ಲ. ಇವತ್ತೊಂದು ಮಟನ್ ಚೆನ್ನಾಗಿತ್ತು, ರುಚಿ ಇತ್ತು. ಅವ್ರ ಹತ್ರನೇ ತತ್ತೀವಿ, ಆದರೂ ಒಂದೊಂದು ಸಲ ರುಚಿನೇ ಬರೋದಿಲ್ಲ, ಟೇಸ್ಟೇ ಇರೋದಿಲ್ಲ. ಇವು ಮಟನ್ ಹಾಕಿದ ತಕ್ಷಣ ನಾವು ಉಪ್ಪು ಹಾಕ್ತೀವಿ. ಉಪ್ಪಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಉಪ್ಪು ಚೆನ್ನಾಗಿ ಹಿಡಿತದೆ. ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಮಟನ್ ಚೆನ್ನಾಗಿ ಹಿಡಿಯುತ್ತೆ ಅಂತ ಉಪ್ಪು ಹಾಕ್ತೀನಿ. ಉಪ್ಪು ಎಣ್ಣೆ ನೀರಿಲ್ಲ, ಉಪ್ಪು ಎಣ್ಣೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಸುಂಡೋ ತನಕ ಇಡಬೇಕು. ಇದು ನೋಡಿ ಮಟನ್ ಸಾಂಬಾರು ಪುಡಿ, ನಾನು ತರಕಾರಿ ಪುಡಿಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಇನ್ನೂ ಖಾಲಿ ಆಗಿಲ್ಲ, ಅದು ಖಾಲಿ ಆದಮೇಲೆ ನಾನು ವೀಡಿಯೋ ಮಾಡಾಕ್ತೀನಿ. ಅದನ್ನು 2.5 ಸ್ಪೂನ್ ಹಾಕಿದೆ, ಕರೆಕ್ಟಾಗಿತ್ತು, ಖಾರ ಏನಿರಲಿಲ್ಲ. ಈ ವಿಡಿಯೋ ಫಸ್ಟೇ ಅಪ್ಲೋಡ್ ಮಾಡಬೇಕಾಗಿತ್ತು, ನಮಗೆ ಟೈಮೇ ಇರಲಿಲ್ಲ. ನಾನು ಬೆಳಗ್ಗೆನೇ ಕೆಲಸಕ್ಕೆ ಹೊರಟೋಗ್ತೀನ, ನನಗೆ ಅಪ್ಲೋಡ್ ಮಾಡೋಕ್ಕೆ ಬರೋದಿಲ್ಲ. ನನ್ನ ಮಗಳೇ ಮಾಡಬೇಕು ಎಲ್ಲ, ಬರೀ ವೀಡಿಯೋ ಮಾಡ್ತೀನಿ. ಅದು ಪೋಸ್ಟ್ ಮಾಡೋದು ಎಡಿಟ್ ಮಾಡೋದೆಲ್ಲ ನನಗೆ ಬರೋದಿಲ್ಲ. ಅದಕ್ಕೆ ಇವತ್ತು ಹಾಕ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪೂರ್ತಿಯಾಗಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಮೊದಲೇ ಮಾಡಬೇಡ್ರಿ, ಇಲ್ಲ ಹೊರಟೋಗುತ್ತೆ ಅದು. ಪೂರ್ತಿಯಾಗಿ ವೀಡಿಯೋ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈ ಥರದ್ದು ಯಾವುದಾದ್ರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ನಾವು ಸರಿ ಮಾಡ್ತೀನಿ. ನಾವು ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋದು, ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಈಗ ಅದು ತಣ್ಣಗಾಯಿತು. ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ಖಾರದ ಪುಡಿ ಹಾಕಿದ್ನಲ್ಲ, ಅದು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಎಲ್ಲ ವೀಡಿಯೋನೂ ನಾವು ಫೇಸ್ ತೋರಿಸ್ತೇನೆ ವೀಡಿಯೋ ಮಾಡಾಕ್ತಾಯಿದ್ದು, ವ್ಯೂಸ್ ಕಡಿಮೆ ಬರ್ತಾಯಿತ್ತು. ಅದಕ್ಕೆ ಇವತ್ತು ಇನ್ಮೇಲೆ ನಾವು ನೆಕ್ಸ್ಟ್ ಇದೇ ಥರ ವೀಡಿಯೋ ಮಾಡೋದು. ನಾವು ಏನೇ ಮಾಡಿದ್ರೂ ಹೀಗೆ ಫೇಸ್ ತೋರಿಸಿ ನಾವು ಯಾವ ಥರ ಅಡುಗೆ ಮಾಡ್ತೀವಿ ಅನ್ನೋದು ನಾವು ವೀಡಿಯೋ ಮಾಡಾಕ್ತೀವಿ ಇನ್ಮೇಲೆ. ಬೆಳಕು ಕಡಿಮೆ ನಮ್ಮ ಮನೇಲಿ, ಬೆಳಿಗ್ಗೆ ಹೊತ್ತೇ ಮಾಡಬೇಕು. ಬೆಳಿಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗಿರ್ತೀವಿ, ಬೆಳಿಗ್ಗೆ ಹೊತ್ತು ವೀಡಿಯೋ ಮಾಡೋಕ್ಕಾಗಲ್ಲ. ಈಗ ಅದನ್ನು ತಣ್ಣಗಾಯಿತು. ಈಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತಾಯಿದ್ದೀನಿ. ನೋಡಿ ಇಡ್ಲಿ ಇಟ್ಟು ಅದು ನೆಕ್ಸ್ಟ್ ಡೇನೇ ನಾನು ಹಾಕಬೇಕಾಗಿತ್ತು. ನಾನು ಸೋಮವಾರ ಕೆಲ್ಸಕ್ಕೆ ಹೊರಟೋಗಿದೆ. ನಾನು ಅಕ್ಕಿ ನೆನೆಸೋದು ಮರ್ತೋಯ್ತು ನನಗೆ. ನನ್ನ ಮನೇಲೇ ಇಡ್ಲಿ ಮಾಡವ ಅಂತ ಎಷ್ಟು ಆಸೆಯಾಗಿತ್ತು. ಯುಗಾದಿ ಹಬ್ಬಕ್ಕೆ ಇಡ್ಲಿ ಮಟನ್ ಸಾರು ಮಾಡವ ಅಂತ. ನಾನು ಬಂದದ್ದೇ ಅವತ್ತು 4:15 ಆಗೋಯ್ತು ಕೆಲಸ ಮುಗಿಸ್ಕೊಂಡು. ಅದಕ್ಕೆ ನನಗೆ ಅಕ್ಕಿ ನೆನೆಸೋಕ್ಕಾಗಿಲ್ಲ. ಅವತ್ತೇ ನೆಕ್ಸ್ಟ್ ಡೇ ಹಬ್ಬದ ನೈಟೇ ನಾನು ಅವತ್ತು ಹಾಕಿದರೆ, ಸೋಮವಾರ ನೆನೆಸಿದರೆ ಮಂಗಳವಾರ ಇಡ್ಲಿ ಮಾಡ್ಕೊಬೋದಾಗಿತ್ತು. ಏನು ಮಾಡೋದು, ಅದು ಚೆನ್ನಾಗೇ ಇರಲಿಲ್ಲ. ಅದು ಅಂಗಡಿಯಿಂದ ತಂದಿದ್ದು ಉಳಿಯಿತ್ತು ಇಡ್ಲಿ. ಒಂದು ಪ್ಯಾಕೆಟ್ ತಂದಿದೆ, 93 ರೂಪಾಯಿ ಅಂತೆ. ಅದು 93 ರೂಪೀಸ್ ತಗೊಂಡ್ರು. ಹುಳಿ ಅಂದರೆ ಹುಳಿ ಆ ಇಡ್ಲಿ, ಐಡಿ ಪ್ಯಾಕೆಟು. ಇನ್ನೇನು ಮಾಡೋದು, ಇಡ್ಲಿ ಇಲ್ವಲ್ಲ, ಇಡ್ಲಿ ಬೇಕಲ್ಲ ಅಂದ್ಬಿಟ್ಟು ಆ ಪ್ಯಾಕೆಟ್ ತಂದಿದ್ದು. ಇಲ್ಲಾಂದ್ರೆ ನಮ್ಮ ಮನೇಲೇ ರುಬ್ತೀನಿ. ನನಗೆ ಇಷ್ಟ ಆಗಿಲ್ಲ ಆ ಪ್ಯಾಕೆಟ್ ಇದೆ. ಫಸ್ಟ್ ಟೈಮ್ ನಾವು ಪ್ಯಾಕೆಟ್ ತಂದು ಮಾಡ್ತಾ ಇರೋದು. ನಾವು ಇಡ್ಲಿನೇ ಮಾಡೋದಿಲ್ಲ. ಮಾಡೋಂಗಿದ್ರೆ ಮನೇಲೇ ರುಬ್ಕೊಂಡು ಮಾಡೋದು, ಮಿಕ್ಸಿಗೆ ಹಾಕೊಂಡು. ಗ್ರೈಂಡರ್ ಅಲ್ಲಿ ನಮ್ಮ ಮನೆ ಎದುರುಗಡೆ
ಮಿಷಿನ್ ಐತಲ್ಲ ಅದು ಮಾಡಿಕೊಡ್ತಾರೆ. ಆ ಮಿಷಿನಲ್ಲಿ ಎಷ್ಟು ಗಲೀಜಿರುತ್ತೆ ಅಂದರೆ ಅವ್ರು ಹಂಗೆ ಆಮೇಲೆ ಅವ್ರು ಬಕೆಟಲ್ಲಿ ನೀರಿಟ್ಟಿರ್ತಾರೆ. ಆ ಬಕೀಟೇ ಚೆನ್ನಾಗಿರೋದಿಲ್ಲ. ಅದರಲ್ಲಿ ಅಕ್ಕಿ ಆಡಿಸೋರು ಅಕ್ಕಿ ಕೊಟ್ಬಿಡ್ತಾರೆ. ಅಕ್ಕಿ ಕೊಟ್ಬಿಟ್ಟು ಆ ಬಕೀಟಲ್ಲಿರೋ ನೀರ ಮಿಕ್ಸ್ ಮಾಡಿ ಇಡ್ಲಿ ಆಡಿಸ್ಕೊಡ್ತಾರೆ. ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಆಡಿಸ್ಕೊಡ್ತಾರೆ. ನಾವು ತಂದು ಅದನ್ನೇ ಇಡ್ಲಿ ಮಾಡ್ಕೊಂಡು ನಾನು ಒಂದು ಸಲ ನೋಡಿಬಿಟ್ಟು ನಾವು ಒಂದು ಬಾಟ್ಲ ನೀರು ತಗೊಂಡು ಹೋಗ್ತೀವಿ. ಇವಾಗ ಏನಾದರೂ ನಮ್ಮ ಮನೆ ಏನಾರ ಗ್ರೈಂಡರ್ ಐತೆ ನಮ್ಮ ಮನೇಲೂ, ಅದು ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ, ಏನು ಅದನ್ನ ತೊಳಿಬೇಕು, ಅದನ್ನ ಆಡಿಸ್ಬೇಕು, ಅದನ್ನ ಅಲ್ಲೇ ಇದ್ಕೊಂಡು ಗ್ರೈಂಡ್ ಮಾಡಬೇಕಲ್ಲ. ಅದಕ್ಕೆ ನಾವು ಗ್ರೈಂಡರ್ಗೆ ಹಾಕಿಲ್ಲ, ಮಿಕ್ಸಿಲಿ ಆಡಿಸ್ತಾ ಇದ್ದೆ. ಈ ಮಿಕ್ಸಿಲಿ ಆಡಿಸಿದ್ರೆ ಅದು ಕುಸಲಕ್ಕಿ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗೋದಿಲ್ಲ. ಅದಕ್ಕೆ ನೋಡಿರಿ ಈ ಥರ ಬಂದಿದೆ. ಖಾರದ ನೀರು ಹಾಕಿದ್ದೀನಿ, ಮಟನ್ನೆಲ್ಲ ನೀರು ಸುಂಟು. ಇವಾಗ ಟೊಮೊಟೊ ಈರುಳ್ಳಿ ಖಾರದ ಪುಡಿ ಮಿಕ್ಸಿಲಿ ಫ್ರೈ ಮಾಡಿ ಹಾಕಿದ್ನಲ್ಲ ಅದನ್ನು ಮಾತ್ರ ಹಾಕಿ ಇವಾಗ ಕುಕ್ಕರ್ ಕೂಗಿಸ್ತೀನಿ ನಾನು. ಇವಾಗ ಅದು ಒಂದು 10 ನಿಮಿಷ ಯಾವುದೇ ಮಟನ್ ಬೇಯಿಸ್ಬೇಕಾದ್ರೂ ಅಷ್ಟೇ ವಿಸೆಲ್ಲ ನೀವು ಲೆಕ್ಕ ಹಾಕಬೇಡಿ. 10 ನಿಮಿಷ ಮಿನಿಮಮ್, ಅದೆಷ್ಟೇ ವಿಸಲ್ ಬರಲಿ 10 ನಿಮಿಷ ಇಡ್ರಿ, ಮಟನ್ ಕರೆಕ್ಟಾಗಿ ಬೆಂದಿರುತ್ತದೆ. ವಿಸಲ್ ಪದೇ ಪದೇ ಬರ್ತಾಯಿತ್ತಾ, ಸಿಮ್ ಇಡಿ. 2 ವಿಸಲ್ ಆದ ತಕ್ಷಣ ಸಿಮ್ಮಲ್ಲಿ ಇಡಿ. ಕರೆಕ್ಟಾಗಿ 10 ನಿಮಿಷ ನೋಡಿಕೊಂಡು ಮಟನ್ ಬೇಯೋದಿಲ್ಲ ಅಂತಿರಲ್ಲ, ಅದಕ್ಕೆ ನೀವು ವಿಸಲ್ ಮಾತ್ರ ದಯವಿಟ್ಟು ಲೆಕ್ಕ ಹಾಕೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ನಾನು ತುಂಬ ಮನೇಲಿ ಅಡುಗೆ ಮಾಡಿ ನೋಡಿದ್ದೀನಿ. ನಾನು ಮಟನ್ನೇ ಬೇಯೋದಿಲ್ಲ. ಕರೆಕ್ಟಾಗಿ ಮಿನಿಮಮ್ 10 ನಿಮಿಷ ಸಿಮ್ಮಲ್ಲರ ಇಡ್ರಿ, ಐ ಫ್ಲೇಮಲ್ಲರ ಇಡ್ರಿ, 10 ನಿಮಿಷ ಬಿಡ್ರಿ ಸ್ಟವ್. ಕರೆಕ್ಟಾಗಿ ಬೆಂದಿರ್ತದೆ ಮಟನ್. ನೋಡಿ ಅದು 50 ರೂಪಾಯಿ ತೆಂಗಿನಕಾಯಿದು 50 ರೂಪಾಯಿ ಕೊಟ್ಟು ತಂದೆ. ಆ ಮುಸ್ಲಿಂ ಮನೇಲಿ ನಾನು ಕೆಲಸ ಮಾಡೋ ಮನೇಲಿ ತಂದಿದ್ರೆ ಫ್ರೀಯಾಗಿ ಸಿಗ್ತಾಯಿತ್ತು. ಅಯ್ಯೋ ನಾನು ಅಲ್ಲಿಂದ ಯಾರು ಹೊತ್ಕೊಬರೋರು ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟು ತಗೊಂಡೆ. ನೋಡ್ರಿ ಅದಕ್ಕೆ 50 ರೂಪಾಯಿ ತೆಂಗಿನಕಾಯಿ. ಅವ್ರ ಮನೇಲಿ ಅಷ್ಟೊಂದು ತೆಂಗಿನಕಾಯಿ ಎಲ್ಲ ಇದ್ದು ಹೊತ್ಕೊಬರೋಕ್ಕೆ ಕಷ್ಟ ಆಗಿ ಅಲ್ಲಿ ಎತ್ಕೊಂಡೇ ಬಂದಿಲ್ಲ ನಾನು. ಮರ್ತೋಯ್ತು ನನಗೆ. ಅವತ್ತು ಸೋಮವಾರನೇ ಹೋಗಿ ಅವ್ರ ಮನೆ ತೆಂಗಿನಕಾಯಿ ಎತ್ಕೊಬರ್ಬೇಕಾಯ್ತು. ಅಲ್ಲೇ ಸುಲ್ಕೊಂಡಾರ ತಂದಿದ್ರೆ ಆಗೋದು. ಸುಮ್ಮನೆ 50 ರೂಪಾಯಿ ವೇಸ್ಟ್ ಆಯಿತು. ಆ ಥರ ಅಕ್ಕಿ ಆಡಿಸ್ತೀವಲ್ಲ ಚೆನ್ನಾಗೇ ಇರೋದಿಲ್ಲ. ಆ ಬಕೀಟಲ್ಲಿರೋ ನೀರು, ಆ ಬಿಂದಿಗೆಯಲ್ಲಿ ಅದು ಯಾವತ್ತು ನೀರು ಇರ್ತದೋ ಅದನ್ನೇ ಹಾಕಿ ಅಕ್ಕಿ ಆಡಿಸ್ಕೊಟ್ಬಿಡ್ತಾರೆ ಅವರು. ದಯವಿಟ್ಟು ಅಕ್ಕಿ ಆಡಿಸೋರು ಯಾರು ಮಿಷಿನ್ ಕೊಡ್ತಿರಲ್ಲ, ಮನೆಯಿಂದ ಒಂದು ಬಾಟ್ಲ ನೀರು ತಗೋಗಿ ಈ ನೀರು ಹಾಕಿ ದಯವಿಟ್ಟು ಆಡಿಸ್ಕೊಳ್ರಿ ಅಂತ ಹೇಳ್ರಿ. ಆಡಿಸಿಸ್ಬೇಡ್ರಿ, ಚೆನ್ನಾಗೇ ಇರೋದಿಲ್ಲ ಆ ನೀರು. ಅವತ್ತೊಂದು ಸಲ ನಾವು ಆಡಿಸಿದ್ವಿ, ಕೂದಲೆಲ್ಲ ಇತ್ತು, ನಮ್ಗೆ ತಿನ್ನೋಕ್ಕೆ ಮನಸ್ಸು ಬರಲಿಲ್ಲ ಇಡ್ಲಿ. ಅದು ಅಕ್ಕಿ ಆಡಿಸ್ಕೊಟ್ಟವ್ರೆ, ಅದರೊಳಗಡೆ ಎಲ್ಲ ಕೂದಲು. ನಮಗೆ ಊಟ ಮಾಡುವಾಗ ಕೂದಲು ಏನಾರು ಸಿಕ್ಬಿಟ್ರಂತೂ ದೇವರಾಣ ಊಟ ಒಯ್ಕಿಲ್ಲ ನಮಗೆ. ಅಷ್ಟೂ ಇದಾಯ್ತದೆ, ಅಸಹ್ಯ ಆಯ್ತದೆ ಊಟ ಮಾಡಬೇಕಾದ್ರೆ ಏನಾರು ಕೂದಲು ಸಿಕ್ಬಿಟ್ರೆ. ಅದಕ್ಕೆ ನಾನು ಯಾವಾಗಲೂ ಆ ಥರ ಗಂಟು ಹಾಕೋದು. ಊಟಕ್ಕೆಲ್ಲ ಕೂದಲು ಬೀಳುತ್ತದೆ ಅಂತ ನಾನು ಪ್ರತಿಯೊಂದು ಮನೇಲೂ ಅಷ್ಟೇ, ನಾನು ಕೂದಲಂತೂ ಬಿಡೋದೇ ಇಲ್ಲ. ನಾವು ತಿನ್ನಂಗೆ ತಾನೇ ಅವ್ರು ತಿನ್ನೋದು. ನನಗೆ ಹಂಗಾದ್ರೂ ಒಂದೊಂದು ಸಿಕ್ಬಿಡ್ತಾವಂತೆ, ಅದು ಹೆಂಗೆ ಹೋಯ್ತವೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಯಾವಾಗಲೂ ಆ ಥರ ಗಂಟು ಹಾಕ್ತೀನಿ. ಇವಾಗ ನಾನು ಚಿಕನ್ ತೊಳಿತಾ ಇದ್ದೀನಿ. ಇದು ಮಧ್ಯಾಹ್ನಕ್ಕೆ ಈಗ ಸುಮ್ಮನೆ ರೆಡಿ ಮಾಡಿಡ್ತೀನಿ ಅಷ್ಟೇ. ಫಸ್ಟು ನಾಷ್ಟ ಮಾಡಬೇಕು, ಹೊಟ್ಟೆ ಸಿತಾ ಇದೆ ಅಂತ. ಈಗ ಮಟನ್ ಸಾರು ಆಗಲಿ, ಮಸಾಲೆ ಹಾಕ್ಬಿಟ್ಟು ಇಡ್ಲಿಗೆ ಹಾಕ್ತೀನಿ. ಇದನ್ನು ಅಷ್ಟೇ ಚೆನ್ನಾಗಿ ತೊಳಿಬೇಕು, ಅರಶಿನ ಹಾಕಿ ಚೆನ್ನಾಗಿ ತೊಳಿಬೇಕು. ನೋಡಿ ಇದೇ ಇಡ್ಲಿ ಹಿಟ್ಟಪ್ಪ ರಾಮ. ಹುಳಿ ಅಂದರೆ ಹುಳಿ. ಅವತ್ತು ನನಗೆ ಇಡ್ಲಿ ತಿನ್ನಬೇಕಾದ್ರೆ ಆ ಮಟನ್ ಸಾರು ಚೆನ್ನಾಗದೆ ಅಂದ್ಬಿಟ್ಟು ತಿನ್ಕೊಳ್ಳೋದು. ಬರೀ ಇಡ್ಲಿ ಅಂತೂ ಬರೀ ಫುಲ್ಲು ಹುಳಿ. ಡೇಟ್ ನೋಡ್ಬಿಟ್ಟು ತಂದಿದ್ದೀನಿ, ಆದರೂ ಹುಳಿ ಇತ್ತು. ಅಷ್ಟಕ್ಕೆ 90 ರೂಪಾಯಿ. ಮನೇಲೇ ಮಾಡಿದರೆ ಅದೇ 90 ರೂಪಾಯಿ. ಒಂದು kg ಅಕ್ಕಿ ಬಂದ್ಬಿಟ್ಟು 45 ರೂಪಾಯಿ ಇಡ್ಲಿ ಅಕ್ಕಿ. 1/4 kg ಉದ್ದಿನಬೇಳೆ ಬಂದ್ಬಿಟ್ಟು ಒಂದು 30 ರೂಪಾಯಿನೂ ಆಗ್ಬೋದೇನೋ. ಅದು 1 kg 1/4 kg ಹಾಕಿ, 1 kgಗೆ 1/4 kg ಸಾಕು. 1 kg ಇಡ್ಲಿ ಹಾಕಿದ್ರೆ 1/4 kg ಉದ್ದಿನಬೇಳೆ. ಅಂದರೆ ಗ್ಲಾಸಲ್ಲಿ ಏನಾದರೂ ಅಳತೆ ಮಾಡಿದ್ರೆ 4 ಗ್ಲಾಸ್ಗೆ 1 ಗ್ಲಾಸು, ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ತೀನಿ ನಾನು. ಕೆಲಸದ ಮನೇಲಿ ನಾನೇ ಅಕ್ಕಿ ನೆನೆಸ್ಬಿಟ್ಟು ಬರ್ತೀನಲ್ಲ, ನಾನೇ ಅಳತೆ ಮಾಡಿ ಹಾಕ್ತೀನಿ. 4 ಗ್ಲಾಸ್ ಅಕ್ಕಿ ಹಾಕ್ತೀನಿ, ಅದಕ್ಕೆ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊತಾರೆ. ನಾನು 1.5 ಹಾಕ್ಕೊಂಡು ಬರ್ತೀನಿ. ಏನು ಸಖತ್ತಾಗಿ ಬರ್ತದೆ ಇಡ್ಲಿ, ಅಂದರೆ ಸಾಫ್ಟಾಗಿ ಬರುತ್ತೆ. ಎಷ್ಟೋ ಜನ ವೀಡಿಯೋ ಮಾಡಿ ಹಾಕಿರ್ತಾರೆ, ಇಡ್ಲಿ ಸಾಫ್ಟಾಗಿ ಬರುತ್ತೆ ನೋಡಿರಿ, ಇದನ್ನು ಹಾಕಿ ಎಂಥದ್ದು ಇಲ್ಲ. ಇಡ್ಲಿ ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ರಿ, ಕರೆಕ್ಟಾಗಿ ಚೆನ್ನಾಗಿ ಹೂವು ಥರ ಇರ್ತದೆ ಇಡ್ಲಿ. ಇದು ಸೋಡಾ ಬೀಡ ಏನು ಬೇಕಾಗಿರೋದಿಲ್ಲ. ಉದ್ದಿನಬೇಳೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿ ಬರುತ್ತೆ.
ಒಂದು ಅರ್ಧ ಗ್ಲಾಸ್ ಉದ್ದಿನಬೇಳೆ ನಾವು ಹಾಕೋ ಉದ್ದಿನಬೇಳೆಗೆ 1 ಗ್ಲಾಸ್ ಹಾಕ್ತಿರಲ್ವ, ಅದಕ್ಕೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕಿ, ಇಲ್ಲ 3/4 ಗ್ಲಾಸೇ ಎಕ್ಸ್ಟ್ರಾ ಹಾಕಿ, ಇನ್ನೂ ಚೆನ್ನಾಗಿ ಬರುತ್ತೆ ಇಡ್ಲಿ. ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರ್ತದೆ. ಅದು ಅವಲಕ್ಕಿ ಹಾಕೋದು, ಇದು ಸಾಬುದಾನ ಹಾಕೋದು, ಅವೆಲ್ಲ ಕಲ್ಲರ್ಗೆ. ಸಾಬುದಾನ ಹಾಕಿದ್ರೆ ವೈಟಾಗಿ ಬರುತ್ತೆ ಸಾಬುದಾನ ಹಾಕಿದ್ರೆ. ನೆಕ್ಸ್ಟು ಅವಲಕ್ಕಿ ಹಾಕಿದ್ರೆ ಅವಲಕ್ಕಿ ಹಾಕಿದ್ರೆ ಏನು ಅಂಥದ್ದೇನು ಸಾಫ್ಟ್ ಏನು ಬರೋದಿಲ್ಲ. ಅದು ಉದ್ದಿನಬೇಳೆ ಒಂದು ಎಕ್ಸ್ಟ್ರಾ ಹಾಕಿದ್ರೆ ಸಾಕು. ಬೇಕಿದ್ರೆ ನೀವೇ ಟ್ರೈ ಮಾಡಿ ನೋಡಿ. ಬೇಕಿದ್ರೆ 4 ಗ್ಲಾಸ್ ಅಕ್ಕಿ ಹಾಕ್ರಿ, 1 ಗ್ಲಾಸ್ ಬದಲು 1.5 ಇಡ್ಲಿ ಉದ್ದಿನಬೇಳೆ ಹಾಕಿ ಅವಾಗ ಇಡ್ಲಿ ಮಾಡಿ ನೋಡಿರಿ, ನೀವೇ ಹೇಳ್ತೀರ. ಬೇರೆ ಏನು ಬೇಕಾಗಿರೋದಿಲ್ಲ. ಮಿಕ್ಕಿರೋ ಅನ್ನ ದಯವಿಟ್ಟು ಹಾಕೋಕೆ ಹೋಗ್ಬೇಡ್ರಿ. ಏಕೆಂದರೆ ಮಿಕ್ಬಿಟ್ರೆ ಅವತ್ತೊಂದು ನೆಕ್ಸ್ಟ್ ಡೇ ಖಾಲಿ ಮಾಡಿದ್ರೆ ಪರವಾಗಿಲ್ಲ. ನಾವು ಇಡ್ಲಿಯ ನೆಕ್ಸ್ಟ್ ಡೇ ಖಾಲಿ ಮಾಡಿದ್ರೆ ಹುಳಿ ಇರೋದಿಲ್ಲ, ಖಾಲಿ ಆಗೋಯ್ತದೆ. ಏನಾದರೂ ಉಳಿದುಬಿಟ್ರೆ ಅದು ಅನ್ನ ಎಷ್ಟು ದಿವಸದ್ದು ಅದು ನಾವು ಏನು ಫ್ರೆಶ್ ಆಗಿರೋ ಅನ್ನ ಹಾಕಿದ್ದಿಲ್ಲ, ಮಿಕ್ಕಿರೋ ಅನ್ನ ಮಿಕ್ಸ್ ಮಾಡಿ ಹಾಕಿರ್ತೀವಲ್ಲ ಇಡ್ಲಿ ಹಿಟ್ಟಿಗೆ, ಬೇಗ ಕೆಟ್ಟೋಗುತ್ತೆ ಇಡ್ಲಿ ಹಿಟ್ಟು. ಏಕೆಂದರೆ ಇಡ್ಲಿ ಹಿಟ್ಟು ನಾವು ಎಕ್ಸ್ಟ್ರಾ ದಿವಸ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀವಲ್ಲ, ಆಗೋಗುತ್ತಲ್ಲ. ಒಂದು 2-3 ದಿವಸ 4-5 ದಿವಸ ಆಗೋಗಿರ್ತದಲ್ಲ ಅನ್ನ. ಅದು ಮಾಡಿ ಅದು ಮಿಕ್ಸ್ ಆಗಿರ್ತದೆ ಇಡ್ಲಿಲಿ. ಅದಕ್ಕೆ ದಯವಿಟ್ಟು ಅನ್ನ ಏನೋ ಖಾಲಿ ಆದರೆ ಅವತ್ತು ಬೇಕಾದ್ರೆ ಅನ್ನ ಹಾಕ್ರಿ. ಖಾಲಿ ಆಗಲಿಲ್ಲ ಅಂದರೆ ಅನ್ನ ಹಾಕಿ ಆಡಿಸಿ ಇಡಬೇಡ್ರಿ, ಬೇಗ ಕೆಟ್ಟೋಗುತ್ತೆ. ನೋಡಿರಿ ಮಟನ್ ಬೇಯ್ತು ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. 10 ನಿಮಿಷ ಬಿಟ್ಟಿದೆ, ಕರೆಕ್ಟಾಗಿ ಬೆಂದಿದೆ. ಇವಾಗ ನಾನು ಮಸಾಲೆ ಸೇರಿಸ್ತೀನಿ ಅದಕ್ಕೆ. ನೋಡಿ ಬೆಂದರೆ ಕಡಿಮೆ ಆಗೋಯ್ತದೆ ಮಟನ್ನು. 1 kg ಮಟನ್ ಅದು ಎಷ್ಟು ಕಾಣಿಸ್ತದೆ. ಮಸಾಲೆನೂ ರೆಡಿ ಆಯಿತು. ಮಸಾಲೆನ ನಾನು ವೀಡಿಯೋ ಮಾಡಿದ್ದೆ, ಮಸಾಲೆಗೆ ಏನೇನು ಹಾಕ್ತೀನಿ ಅಂತ. ವೀಡಿಯೋ ಸ್ಕಿಪ್ ಆಗೋಗೈತೆ ಅದು. ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಗಸಗಸೆ, 1 4-5 ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ, ಪುದೀನ ಅಷ್ಟೇ ಹಾಕಿರೋದು. ಅದಕ್ಕೆ ಬೇರೆ ಏನೂ ಹಾಕಿಲ್ಲ. ನಾವು ಯಾವುದೇ ಬೇರೆಯವರು ವೀಡಿಯೋ ಮಾಡಿ ಹಾಕಿರ್ತಾರಲ್ಲ, ನಾವು ಮಟನ್ ಸಾರು ಹಂಗೆ ಮಾಡಿರ್ತೀವಿ, ಹಿಂಗೆ ಮಾಡ್ತೀವಿ. ನಮಗೆ ಅದು ನಮ್ಗೆ ಅಭ್ಯಾಸ ಆಗೋದಿಲ್ಲ. ನಮ್ಮನೆ ಮಟನ್ ಸಾರೇ ನಮಗಿಷ್ಟ. ನೋಡ್ತೀವಿ ಬೇರೆಯವ್ರು ವೀಡಿಯೋ ಹಾಕೋದೆಲ್ಲ ನಾವು ನೋಡ್ತೀವಿ, ಅದನ್ನು ನಾವು ಮಾಡೋಕ್ಕೆ ಹೋಗೋದಿಲ್ಲ, ನಮ್ಗೆ ಇಷ್ಟ ಆಗೋದಿಲ್ಲ. ನಮ್ಮನೆ ನಾವು ಹೆಂಗೆ ಮಾಡ್ತೀವಿ ಆ ಥರ ಮಾಡಿದ್ರೆ ನಮಗೆ ತಿನ್ನೋಕ್ಕಾಗೋದು. ಬೇರೆ ಥರ ಮಾಡಿದ್ರೆ ತಿನ್ನೋಕ್ಕಾಗೋದಿಲ್ಲ. ಅದು ನಮ್ಗೆ ಅಭ್ಯಾಸ ಆಗೋಗಿರ್ತದಲ್ವ, ನಮ್ಮನೆ ಊಟನೇ ನಮಗಿಷ್ಟ ಅಂತ. ಬೇರೆಯವರು ಬೇರೆ ಊರಲ್ಲಿ ಬೇರೆ ಮಟನ್ ಸಾರು ಮಾಡಿರ್ತಾರೆ. ಆದರೆ ವೀಡಿಯೋ ಎಲ್ಲ ನಾವು ಆನ್ ಮಾಡಿ ನೋಡ್ತೀವಿ. ಅವ್ರದ್ದು ವೀಡಿಯೋನ ನಾವು ನೋಡೋದಿಲ್ಲ ಅಂತ ಏನು ಹೇಳಲ್ಲ, ನೋಡ್ತೀವಿ. ಆದರೆ ನೋಡ್ಬಿಟ್ಟು ಸುಮ್ಮನೆ ಆಯ್ತೀವಿ. ಅದನ್ನು ನಾನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಮನೇಲಿ ನನಗೆ ಇದು ಅವ್ರು ಆ ಥರ ಟೇಸ್ಟ್ ನಮ್ಗೆ ಇಷ್ಟ ಆಗೋದಿಲ್ಲ. ನಮ್ಮ ಮನೆ ಟೇಸ್ಟೇ ನಮಗಿಷ್ಟ ಮಟನ್ ಸಾರಲ್ಲಿ. ಇಲ್ಲಿ ಬೇರೆದೆಲ್ಲ ಟ್ರೈ ಮಾಡ್ತೀವಿ. ಬೇರೆ ತರಕಾರಿದು, ಚಿಕನ್ದು ಅವೆಲ್ಲ ಮಾಡ್ತೀವಿ. ಮಟನ್ನಲ್ಲಿ ಮಾತ್ರ ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡೋ ಮಟನ್ ಸಾರೇ ನಮಗಿಷ್ಟ. ಅದ್ರ ರುಚಿ ಬೇರೆ ಎಲ್ಲೂ ಬರೋದಿಲ್ಲ. ನಾನು ಕೆಲಸ ಮಾಡೋ ಮನೆಯಲ್ಲೆಲ್ಲ ಸುಮಾರು ಜನ ಹಂಗೆ ಅಂತಾರೆ, ನೀವು ಮಂಡ್ಯ ಸ್ಟೈಲಲ್ಲಿ ಮಾಡ್ತೀರಲ್ಲ ಆ ಥರ ಸ್ಟೈಲ್ ಮಾಡಿರಿ ಅಂತ. ಅದೊಂದು ಮಾತ್ರ ನಾನು ಬೇರೆ ಯಾರ್ದು ನಾನು ಕಾಪಿ ಮಾಡ್ಕೊಂಡು ನಮ್ಮ ಮನೇಲಿ ಮಾಡೋದಿಲ್ಲ ನಾನು. ನೋಡಿರಿ ಇಡ್ಲಿ ಮಾತ್ರ ಸಾಫ್ಟಾಗಿ ಬಂದಿತ್ತು. ಇಡ್ಲಿ ಮಾತ್ರ ಸಾಫ್ಟಾಗಿ ಬಂದಿತ್ತು. ಹುಳಿ ಇತ್ತು ಮಾತ್ರ. ಅದು ತಿನ್ನಬೇಕಾದ್ರೆ ಬರೀ ಇಡ್ಲಿ ಮಾತ್ರ ಫುಲ್ಲು ಹುಳಿ ಇತ್ತು. ಅದು ಬೇಜಾರಾಯಿತು. ಹೊಸ್ದೊಟ್ಟಿಗೆ ದಿವಸ ಹುಳಿ ಇಡ್ಲಿ ತಿನ್ನಲ್ಲ ಅಂತ. ಅದಕ್ಕೆ ಮಟನ್ ಸಾರು ಇತ್ತಲ್ಲ ಹಂಗೆ ಕಣ್ಮುಚ್ಕ ತಿನ್ಕೊಬಿಟ್ಟೆ. ಚೆನ್ನಾಗಿತ್ತು. ಸೂಪರ್ ಮಟನ್ ಸಾರು ರೆಡಿ. ಫಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ಥರ ಇರುತ್ತೆ. ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ ತಿಂತಾ ಇದ್ದೀನಿ ಇವಾಗಲೇ ಗೊತ್ತಾದದ್ದು ಹುಳಿ ಐತೆ ಅಂತ. ದಯವಿಟ್ಟು ಪ್ಯಾಕೆಟ್ ತರೋ ಬದಲು ದಯವಿಟ್ಟು ಮನೇಲೇ ಮಾಡ್ಕೊಂಡು, ಏನಿಲ್ಲ ನಿಮ್ಗೆ 4 ಗ್ಲಾಸ್ ಅಕ್ಕಿ ಜಾಸ್ತಿ ಆಯಿತು ಅಂದರೆ ಕಡಿಮೆ ಮಾಡ್ಕೊಳ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ